ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕಳೆದ ಒಂದು ದಶಕದಿಂದ ನಾಡಿನ ಸಂಸ್ಕೃತಿ, ಧಾರ್ಮಿಕ ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ಸತತವಾಗಿ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ಸಂಸ್ಥೆ ಎಂದರೆ ಅದು ಬ್ಯಾಲಕೆರೆ ಸಂಸ್ಕೃತಿ ಪ್ರತಿಷ್ಠಾನ. ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ಸಂಗಮವೇ ಈ ಪ್ರತಿಷ್ಠಾನ ಎಂದೇ ಹೇಳಬಹುದು. ತನ್ನ ಹೆಗಲ ಮೇಲೆ ಎತ್ತುಕೊಂಡು ಚ್ಯುತಿ ಬಾರದಂತೆ ಜೋಡೆತ್ತುಗಳಾಗಿ ದುಡಿಯುತ್ತಿರುವ ಬ್ಯಾಲಕೆರೆ ನಟರಾಜ್ ಹಾಗೂ ಅಧ್ಯಕ್ಷರಾದ ಜಯಣ್ಣ, ಇವರಿಬ್ಬರ ಜೊತೆ ಕಾರ್ಯದರ್ಶಿ ಪಾರ್ವತಮ್ಮ, ಉಪಾಧ್ಯಕ್ಷರಾದ BS ಉಮಾಶಂಕರ್, ಸಂಚಾಲಕರಾದ BR ರಾಜಶೇಖರ್, ಸದಸ್ಯರಾದ ಗುರುನಂಜಪ್ಪ, ಶ್ರೀಮತಿ ಶಾರದಮ್ಮ, ಸತೀಶ್ ಸಾಥ್ ನೀಡುತ್ತಾ ಬಂದಿದ್ದಾರೆ. ಬ್ಯಾಲಕೆರೆ ನಟರಾಜ್ ಎಂದರೆ ಒಂದು ಶಕ್ತಿ ಎಂದೇ ಹೇಳಬಹುದು. ಸತತವಾಗಿ 10 ವರ್ಷಗಳಕ್ಕಿಂತ ಹೆಚ್ಚು ವರ್ಷಗಳಲ್ಲಿ ಕನ್ನಡ ನಾಡಿನ ಹಿರಿಮೆ, ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿನ ಬಗ್ಗೆ ವಿಚಾರಗಳನ್ನು ಮೈಗೂಡಿಸಿಕೊಂಡು ಹೋರಾಟ ನಡೆಸುತ್ತಿರುವ ಬ್ಯಾಲಕೆರೆ ನಟರಾಜ್ ಎಂದರೆ ಎಲ್ಲ ಸಮಾಜದವರಿಗೂ ಅಚ್ಚುಮೆಚ್ಚು. ಸದಾಕಾಲ ಕೋಟನ್ನು ಧರಿಸಿ ನಗುತ್ತಾ ಎಲ್ಲ ಕಾರ್ಯಕ್ರಮವೂ ಹಾಜರಾಗುವ ನಟರಾಜ್ ಕಾರ್ಯಕ್ರಮವೆಂದರೆ ಒಂದು ಶಿಸ್ತು, ಸಂಯಮ ಇರಲೇಬೇಕು. ಅಂತಹ ಕಾರ್ಯಕ್ರಮ ಭಾನುವಾರ ನಡೆಯಿತು. 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ 2026ರ ಕ್ಯಾಲೆಂಡರ್ ಮತ್ತು ಪ್ರತಿಭಾ ಪುರಸ್ಕಾರ, ಸಾಧಕ ಸೇವಾರತ್ನ ಪ್ರಶಸ್ತಿ, ನಿವೃತ್ತಿ ನೌಕರರ ವೇತನ, ನಿವೃತ್ತಿ ನೌಕರರಿಗೆ ಸನ್ಮಾನ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಶಿವನಗರದಲ್ಲಿರುವ ಸಿದ್ಧಗಂಗಾ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿವಗಂಗಾ ಕ್ಷೇತ್ರದ ಹೊನ್ನಮ್ಮಗವಿ ಮಠದ ಪೀಠಾಧಿಪತಿಗಳಾದ ಶ್ರೀ ಷಡಸ್ಥಳ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷರಾದ ವಿ ಜಯಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಭಾ ಪುರಸ್ಕಾರವನ್ನು ಶಿಕ್ಷಣಾಧಿಕಾರಿಗಳಾದ ಜಿಗುರುಮೂರ್ತಿ, ಏಟ್ರಿಯಂ ಆಸ್ಪತ್ರೆಯ ಡಾಕ್ಟರ್ ಹರೀಶ್ ನೆರವೇರಿಸಿಕೊಟ್ಟರು. ಸಾಧಕರಿಗೆ ಸಾಧಕ ಸೇವಾರತ್ನ ಪ್ರಶಸ್ತಿಯನ್ನು ಮಾಜಿ BMB ಸದಸ್ಯ ವಿಜಯಕುಮಾರ್, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ BR ಶಿವಣ್ಣ ಸನ್ಮಾನಿಸಿದರು. ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ ಕಲಾವಿದರಾದ ಜಂಶಿಬು, ಹಿಂದೂಸ್ತಾನಿ ಗಾಯಕ ದೇವೇಂದ್ರ ಕುಮಾರ್ ಪತ್ತಾರ್ ಗೌರವಕ್ಕೆ ಪಾತ್ರರಾದರು. ಪ್ರಗತಿಪರ ರೈತ ಪ್ರಶಸ್ತಿಗೆ ಪಾತ್ರರಾದ MG ಪ್ರಸನ್ನ ಅವರಿಗೆ ಹಾಸನ ಜಿಲ್ಲೆಯ BJP ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಸನ್ಮಾನಿಸಿದರು. ಈ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ನೆರವೇರಿಸಲಾಯಿತು. 15ಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಹಾಗೂ 625ಕ್ಕೆ 625 ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಅವರಿಗೆ ಸ್ಮರಣಿಕೆ, ಶಾಲು, ನಾಮಫಲಕ ಎಲ್ಲವನ್ನು ಕೊಟ್ಟು ಸತ್ಕರಿಸಲಾಗಿದ್ದು ವಿಶೇಷವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಾಟ್ಯ ಮಯೂರಿ ನೃತ್ಯ ಶಾಲೆ, ಇಂಚರ ಸಂಗೀತ ತಂಡ, ಸಂಜನಾ ತಂಡ, ರುದ್ರಮುನಿ ತಂಡ, ಕಲಾವತಿ ಮತ್ತು ತಂಡ, ಡಾಕ್ಟರ್ ಪಾಲಾಕ್ಷ ಶಾಸ್ತ್ರಿಗಳ ಕಾರ್ಯಕ್ರಮ ನಡೆಯಿತು. ಈ ಸಂಗೀತ ಕಾರ್ಯಕ್ರಮ, ಮಕ್ಕಳ ನೃತ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದ ನಂತರ ಬಂದಂತಹ ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ನೆರೆದ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಹಿಂದೆ ಬ್ಯಾಲಕೆರೆ ನಟರಾಜ್ ಅವರ ಪರಿಶ್ರಮವಿದೆ ಎಂದೇ ಹೇಳಬಹುದು. ನಮಸ್ಕಾರ. ಯೋಜನೆಗಳನ್ನ ಇಟ್ಕೊಂಡು ಮಾಡ್ತಾರೆ, ಒಂದು ಸಂಸ್ಥೆ ಅಡಿಯಲ್ಲಿ ಮಾಡ್ತಾರೆ ಅಥವಾ ವ್ಯಕ್ತಿ ಆಧಾರಿತವಾಗಿ ಮಾಡ್ತಾರೆ. ಆದರೆ ಒಂದು ಊರನ್ನೇ ಅದರ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಮಾಡ್ತಿರೋವಂಥದ್ದು ಭಾಳ ವಿಶೇಷ. ಅದರಲ್ಲಿ ಅದರ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಪ್ರಾಯಶಃ ನಾವೆಲ್ಲ ಪುಟಾಣಿ ಮಕ್ಕಳಿದ್ದಾಗಿದ್ದರೂ ನಮ್ಮೆಲ್ಲ ಎತ್ತಾಡಿಸಿದ್ದಾರೆ ಜಯಣ್ಣವ್ರು. ಅವರ ಸಮಕ್ಷಮದಲ್ಲಿ ಇವತ್ತು ಈ ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂಥದ್ದು ಭಾಳ ಮನಸ್ಸಿಗೆ ತೃಪ್ತಿ ತಂದಿರುವಂಥದ್ದು. ಅದೇ ರೀತಿಯಲ್ಲಿ ಬ್ಯಾಲಕೆರೆಗೆ ನನಗೂ ಏನು ಸಂಬಂಧ ಅನ್ನೋದು ಬೇಕಲ್ಲ, ಯಾಕಂದರೆ ಇಲ್ಲಿ ಕದವರೆಲ್ಲ ಸಿದ್ದೇಶ್ ನಾಗೇಂದ್ರ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಹಾಸನ ಅಂತ ಹೇಳಿದ್ರು. ಇವ್ರು ಯಾಕೆ ಇಲ್ಲಿ ಬಂದರು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ನನಗೇನು ನಂಟು ಅಂತಂದರೆ ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಅಕ್ಕವ್ರನ್ನ ಬ್ಯಾಲಕೆರೆ ಕೊಟ್ಟಿರುವಂಥದ್ದು ನಮ್ಮ ಗುರುವಣ್ಣವ್ರು, ನಮ್ಮ ಭಾವರು ಇಲ್ಲೇ ಬಂದಿದ್ದಾರೆ. ಅವ್ರಿಗೂ ಜಯಣ್ಣವ್ರಿಗೂ ಮತ್ತು ಈ ಬ್ಯಾಲಕೆರೆ ಅವರು ಈ ಪ್ರತಿಷ್ಠಾನದ ಒಬ್ಬರು ಸದಸ್ಯರಾಗಿದ್ದಾರೆ. ಅವರು ಊರಿನ ಹೊನ್ನಂದೇವಿ ದೇವಸ್ಥಾನದಿರ್ಬೋದು, ಏನೇ ಇರ್ಬೋದು, ವರ್ಷಕ್ಕೊಂದು ಕೆಲವು ಕಾರ್ಯಕ್ರಮಗಳಿಗೆ ಬ್ಯಾಲಕೆರೆಗೆ ಕರೆಯುವಂಥದ್ದು ಮತ್ತು ನಮಗೂ ಇನ್ನೇನು ಕುಟುಂಬಸ್ಥರಾಗಿರೋದ್ರಿಂದ ಸಂಬಂಧ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಟರಾಜ್ ಅಣ್ಣವ್ರು ಬಂದು ನಾನು ಆಹ್ವಾನಿಸ ಬಂದಿದ್ದ ದಿವಸನೂ ನಾನು ಇರಲಿಲ್ಲ, ಮತ್ತೊಂದು ದಿವಸ ಪತ್ರಿಕೆ ಕೊಟ್ಟು ಬಂದಿದ್ದ ದಿವಸನೂ ನನಗೆ ಇರಲಿಲ್ಲ. ಅವ್ರಿಗೇನು ಅನುಮಾನ ಬರ್ತೀನೋ ಇಲ್ಲೋ ಅನ್ನೋಂಥದ್ದು. ಆದರೆ ಒಂದ್ಸಲಿ ನಾವು ಕಾರ್ಯಕ್ರಮ ಕಮಿಟ್ ಮಾಡಿದ್ರೆ ಅದ್ರಲ್ಲಿ ಬಂದೇ ಬರ್ತೀವಿ ಅನ್ನೋಂಥದ್ದು ಇಟ್ಕೊಂಡು ವಿಶೇಷವಾಗಿ ನಾನು ಬಂದಿದ್ದಂಥದ್ದು ಪ್ರತಿಭಾ ಪುರಸ್ಕಾರ ಏನು ಮಕ್ಕಳಿಗೆ ಇವತ್ತು 30 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋಂಥದ್ದಿದೆ.
ಪ್ರಾಯಶಃ ಮುಂದಿನ ದಿನಮಾನದಲ್ಲಿ ಅವರು ದೇಶದ ಆಸ್ತಿ ಆಗ್ತಾರೆ. ಮಕ್ಕಳಿಗೆ ಇವತ್ತು ಬೇಕಾಗಿರುವಂಥದ್ದು ಸಂಸ್ಕಾರ ಸಹಿತವಾದಂಥ ವಿದ್ಯಾಭ್ಯಾಸ. 625 ತಗೊಳ್ಳಂಥ ಒಂದು ಪ್ರತಿಭೆ ವಿಶೇಷವಾಗಿ ಅವರ ತಂದೆ ಪೋಷಕರೊಂದಿಗೆ ಅವ್ರನ್ನ ಸತ್ಕರಿಸಿದ್ದಾರೆ. ನಾನೆಲ್ಲ ನೋಡ್ತಾ ಇದ್ದೆ ಅವ್ರು ಬಂದಂಥದ್ದು. ಮತ್ತೆ ಪ್ರತಿಷ್ಠಾನದಿಂದನೂ ಅವ್ರನ್ನ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ಹೋಗ್ತಾ ಇರ್ತೀವಲ್ಲ, ಅವಾಗ ನೋಡ್ತೀವಿ ಏನೋ ಒಂದು ಸುಮ್ಮನೆ ಒಂದು ಶಾಲೆ ಹಾಕ್ತಾರೆ, ಒಂದು ಹಾರ ಹಾಕ್ತಾರೆ. ಅಲ್ಲೇ ಎಲ್ಲರೂ ಗೌರವಿತವಾಗಿ ಅವ್ರಿಗೊಂದು ಸರ್ಟಿಫಿಕೇಟ್ ಅನ್ನ ಮಾಡಿಸಿರೋವಂಥದ್ದು ಇರ್ಬೋದು, ಅವ್ರ ಪೋಷಕರನ್ನ ಗುರುತಿಸೋವಂಥದ್ದು ಇರ್ಬೋದು. ಜೊತೆಗೆ ಬಂದಂಥವ್ರು ATM ಹಾಸ್ಪಿಟಲ್ ನಮ್ಮ ಜಯಣ್ಣವರ ಸುಪುತ್ರ ಡಾಕ್ಟರ್ ಹರೀಶ್ ಕಡೆ ಅವರಿಂದ ಏನು ಒಂದು ಸಹಕಾರದೊಂದಿಗೆ ಈ ಪ್ರತಿಭಾವಂತ ಮಕ್ಕಳುಗಳಿಗೆ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇದು ಬಹಳ ಉತ್ತಮವಾದಂಥ ಕಾರ್ಯ ಆಗಿರುತ್ತೆ. ಅವರು ನಮ್ಮ ಪೂಜ್ಯ ತಂದೆಯವರಾಗಿರ್ತಕ್ಕಂಥ MS ನಾಗೇಂದ್ರ ಅವ್ರ ಜೊತೆ ಅವರು ಹಿಂದೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಕುಟುಂಬಸ್ಥರಂತಾನೆ ಅವತ್ತಿದ್ದಂಥದ್ದು. ಅದೇ ಬ್ಯಾಂಕಿನ ನಂಟು 2001ನೇ ಇಸ್ವಿಲಿ ನಮ್ಮ ದೊಡ್ಡಪ್ಪ ನಮ್ಮ ಅಕ್ಕವ್ರನ್ನ ಅಲ್ಲಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗೆ ಸಂಬಂಧ ಇನ್ನಷ್ಟು ಹೆಚ್ಚಾಗಿದ್ದಂಥದ್ದು. ಪ್ರತಿ ವರ್ಷ ನೋಡ್ತಾ ಬರ್ತಿದ್ದೆ, ಇನ್ವಿಟೇಷನ್ ಬರ್ತಿತ್ತು. ಈ ಥರ ನಾಗರಬಾವಿಯಲ್ಲಿ ಒಂದು 2 ಸಲ ನಡೆದಿರೋಂಥದ್ದು ಹಲವಾರು ಕಾರ್ಯಕ್ರಮಗಳು. ಆದರೆ 10ನೇ ವರ್ಷದ ವಾರ್ಷಿಕೋತ್ಸವದ ಒಂದು ಸಂದರ್ಭದಲ್ಲಿ ನನಗೆ ಭಾಗವಹಿಸೋಕ್ಕೆ ಅವಕಾಶ ಆಗಿದ್ದಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ನನ್ನ ಮಕ್ಕಳಿಗೆ ಇಷ್ಟು ಹೇಳ್ಬೋದು. ಇವತ್ತು ತುಂಬ ಕಡೆ ನೀವು ನೋಡಿ ಅನಾಥಾಶ್ರಮಗಳು ಜೊತೆಗಿಂತ ಹೆಚ್ಚಾಗಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಮನೇಲಿ ಮುಂಚೆ 8-10 ಮಕ್ಕಳಿದ್ರು. ಅದರಲ್ಲಿ ಒಬ್ರು ಧರ್ಮಕ್ಕಾಗೋರು, ಒಬ್ರು ಮನೆಗಾಗೋರು, ಕೃಷಿಗಾಗೋರು, ಮತ್ತೆ ದೇಶಕ್ಕಾಗೋರು, ಈ ಥರ ಒಬ್ಬರು ಏನಾದ್ರು ಕೊನೆಗೆ ಏನೋ ಇದ್ದಾರೆ, ಯಾರೋ ಒಬ್ರು ಏನೂ ಮಾಡ್ತಿಲ್ಲ ಅನ್ನೋ ತಂದೆ ತಾಯಿ ಅವನ್ನೆಲ್ಲ ನೋಡ್ಕೊಂತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ರು ಇಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನೀವು ಸಂಸ್ಕಾರ ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರೆ ಕಳಿಸಿ, ಅವ್ರಿಗೆ ಹೊರದೇಶಕ್ಕೆ ಕಳಿಸಿ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಮಾಡಿಸಿ, ಬುನಾದಿ ಹಾಕೊಡಿ, ಅವ್ರ ಸಾಧನೆ ಅವ್ರ ಪ್ರತಿಭೆಯನ್ನು ಗುರುತಿಸಿ, ಎಲ್ಲವೂ ಸರಿ ಪೋಷಕರಾಗಿ. ಆದರೆ ಅವರ ಊರನ್ನ, ಅವರ ಭಾಷೆಯನ್ನ, ಅವರ ಬೇರುಗಳನ್ನು ಗಟ್ಟಿಗೊಳಿಸೋಕ್ಕೋಸ್ಕರ ಅವಕಾಶ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಮಾಡಬೇಕಾಗಿರೋಂಥ ಕೊಡಬೇಕಾಗಿರೋಂಥ ಸಂಸ್ಕಾರ. ನೀವೇನು ನಿಮ್ಮ ಪೂರ್ವಿಕರ ಜೊತೆ ನೀವು ನಡ್ಕೊಂತ ಇರ್ತೀರಿ, ಅದನ್ನು ಅವರು ನೋಡ್ತಾ ಇರ್ತಾರೆ. ಮುಂದೊಂದು ದಿವಸ 20 ವರ್ಷ 30 ವರ್ಷ ಅದಾದ್ಮೇಲೆ ನೀವು ನೋಡ್ತಿರಲ್ಲ, ಕರ್ಮ ರಿಟರ್ನ್ಸ್ ಅಂತ ಎಷ್ಟೋ ಜನಕ್ಕೆ ಅದು ಬರುತ್ತೆ ವಾಪಸ್. ಹಾಗಾಗಿ ನಾನು ಹೇಳೋದೇನೋ, ನೀವು ಸಂಜೆ ಸೀರಿಯಲ್ ನೋಡೋದು ನಾನು ಬೇಡ ಅನ್ನಲ್ಲ, ರಾತ್ರಿ ಕ್ರೈಮ್ ಡೈರಿ ನೋಡೋದು ನಾನು ಬೇಡ ಅನ್ನಲ್ಲ. ಅದ್ರ ಮಧ್ಯ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ನೀವೇನು ಮಾಡಿದಿರಿ, ಕೈಗೆ ಆನ್ಲೈನಲ್ಲಿ ಇವಾಗ ಕೊರೋನಾ ಬಂದ ಸಂದರ್ಭದಿಂದ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿದ್ದೀರಿ. ಟ್ಯಾಬ್ಲೆಟ್ ಅಂತಂದ್ರೆ ಡಿಜಿಟಲ್ ಸ್ಕ್ರೀನ್ಸ್, ಮತ್ತೆ ಬೇರೆ ಟ್ಯಾಬ್ಲೆಟ್. ಆ ಡಿಜಿಟಲ್ ಸ್ಕ್ರೀನ್ಸ್ ಅಲ್ಲಿ ಏನಾಗ್ತಾ ಇದೆ, ನೀವು ಅವ್ರಿಗೆ ಏನು ಓದ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟೋ ಸಲ ನಿಮ್ಮ ಮನೇಲಿ ಅಂತ ಆನ್ಲೈನ್ ಟ್ಯಾಬ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಕೊಟ್ಟಿರ್ತೀರಿ. ಅದ್ರಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ. ಪ್ರಯಾರಿಟಿ ನೀವೇನು ಪೋಷಿಸ್ತಾ ಇದ್ದೀರಿ ನೋಡ್ಬೇಕು. ನೀವೇನು ಹೇಳ್ತೀರಿ, ಯಾವಾಗಲೂ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀನಿ ಮಾತಾಡ್ತೀರಿ, ಫೀಸ್ ಇಷ್ಟು ಕಟ್ತೀನಿ ಅಂತ ಹೇಳ್ತೀರಿ, ಅದಕ್ಕೆ ಆಟೋದಲ್ಲೋ ಕರ್ಕೊಂಡೋಗಿ ಬರಕ್ಕೆ ಬಿಡಕ್ಬೇಕು ಅಂತ ಹೇಳ್ತೀವಿ, ಅಥವಾ ವ್ಯಾನಿಗೆ ಗುರ್ತು ಮಾಡಿದೀವಿ ಅಂತೀವಿ. ಬರೀ ಖರ್ಚಿನ ಪಾಪತ್ತನ್ನು ಅಷ್ಟೇ ಮಾತಾಡ್ತಾ ಇದ್ದೀವಿ. ಆದರೆ ಅದನ್ನು ಮೀರಿ ಅವರಿಗೆ ನೀವು ಸಮಯವನ್ನ ಕೊಡ್ತಾ ಇದ್ದೀರಾ, ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀರಾ, ಇಂಥ ಪರಮ ಪೂಜ್ಯರ ಆಶೀರ್ವಚನವನ್ನ ಕೇಳುವಂತ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅಥವಾ ಮಠಮಾನ್ಯಗಳ ಸಂಪರ್ಕವನ್ನು ಇಟ್ಕೊಳ್ತಾ ಇದ್ದೀರಾ, ಅಥವಾ ಪ್ರತಿ ವರ್ಷ ನಿಮ್ಮ ಮನೆಗೆ ಪರಂಪರೆಯಂತೆ ಒಬ್ರು ಗುರುವರಿಯರನ್ನ ನೀವು ನಡ್ಕೊಂತಿರುವಂತ ಮಠಗಳಿಗೆ ಪರಮ ಪೂಜೆ ಮನೆ ಕರೆಸುವಂಥದ್ದು, ಒಂದು ಪೂಜೆ ಮಾಡಿಸ್ಕೊಳ್ಳುವಂಥದ್ದು, ಇಷ್ಟಲಿಂಗ ಪೂಜೆಯನ್ನ ಮಾಡುವಂಥದ್ದು, ಅಥವಾ ಯಾವುದೇ ಧರ್ಮೀಯರಾಗಿರ್ಲಿ ಅವ್ರ ಧರ್ಮದ ಜಾಗೃತಿಯನ್ನ ವಹಿಸುವಂಥದ್ದು, ಇದು ಯಾವ್ದಾರ ಮಾಡ್ತಾ ಇದ್ದೀರಾ ಅಂತಂಥದ್ದು ನಾವು ಪೋಷಕರಾಗಿ ನೋಡ್ಕೋಬೇಕಾಗಿದೆ. ಅದ್ರ ಜೊತೆಗೆ ಪುಟಾಣಿಗಳಿಗೆ ಅವ್ರಿಗೆ ಗೊತ್ತಿರಲ್ಲ, ನೀವೇನು ಕೊಡ್ತಾ ಹೋಗ್ತೀರಿ ಅದು ಸಿಗುತ್ತೆ. ಆ ನಿಟ್ಟಿನಲ್ಲಿ ಶಾಲೆಗಳಿಗೆ ನೀವು ನಿರಂತರವಾಗಿ ಸಂಪರ್ಕ ನೀಡ್ಕೊಳ್ಳೋಂಥದ್ದು, ಬರೀ ಅಂಕಿಅಂಶ ನೋಡೋಂಥದ್ದಲ್ಲ. ಈಗ ಕೆಲವರು ಈ ಮಟ್ಟಕ್ಕೆ 625 ತೆಗೆದಿರ್ಲಿಕ್ಕಿಲ್ಲ, ಆದರೆ ಮಹಾನ್ ಸಾಧಕರಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಂತೆಂಥ ಸಾಧಕರು ಬಂದಿದ್ದಾರೆ ನೋಡಿ. AS ಕಿರಣ್ ಕುಮಾರ್ ಅಂತೇಳಿ ಇಸ್ರೋ ಚೇರ್ಮನ್ ಆಗಿದ್ದಂಥವ್ರು. ಅವರು ನಮ್ಮ ಹಾಸನ ಜಿಲ್ಲೆ ಆಲೂರಿನ AS ಕಿರಣ್ ಕುಮಾರ್ ಅಂದ್ರೆ ಆಲೂರು ಸಿಲಿಂ ಕಿರಣ್ ಕುಮಾರ್ ಅಂತ ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥವ್ರು. ಅಂತ ಸಂಶೋಧಕರು ನಮ್ಮ ಮಧ್ಯೆ ಇರುವಂಥವ್ರು. ಯಾವುದೇ ಸಾಧನೆ ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ಅದರಲ್ಲಿ ನಿಮ್ಗೆ ಸರಿಯಾಗಿ ಇನ್ನೊಬ್ರು ಇರುವಂಥದ್ದು ಆಗ್ಬಾರ್ದು. ಅಷ್ಟು ನಿಮ್ಮ ಶ್ರಮ ಇರಬೇಕು. ಭಗವಂತನಿಗೆ ನಿಮ್ಮ ಶ್ರಮಕ್ಕೆ ನೀವು ಫಲ ಕೇಳುವಂಥದ್ದು ಆಗ್ಬೇಕು. ಹಾಗಾಗಿ ಬರೀ ನೀವು ದೇವಸ್ಥಾನಕ್ಕೆ ಅಷ್ಟೇ ಹೋಗ್ಬಿಟ್ಟು ಕೂತಿ ನಾನು ಪಾಸ್ ಮಾಡ್ತೀನಿ ಅಂದ್ರು ಅದು ಬಹಳ ದೂರ. 35 ಇವತ್ತು ಗ್ರೇಡಿಂಗ್ ಬಂದ್ಬಿಟ್ಟಿದೆ. ಏನೋ ಬಿನೋ ಸಿನೋ ಡಿನೋ ಕೊಟ್ಟು ಕಳಿಸ್ತಾ ಇರ್ತಾರೆ. ಆದರೆ ನಿಮ್ಗೆ ಸಾಧನೆ ಆಗಬೇಕು ಅಂತಂದ್ರೆ ಮೌಲ್ಯ ಆಧಾರಿತವಾದಂಥ ವಿದ್ಯಾಭ್ಯಾಸಕ್ಕೆ ತಂದೆ ತಾಯಿಗಳು ವಿಶೇಷವಾಗಿ ಗಮನ ಹರಿಸ್ಬೇಕು. ಅವರಿಗೆ ಎಲ್ಲವೂ ಬೇಕು, ಆಟ ಬೇಕು, ನೋಟ ಬೇಕು, ಪಾಠ ಬೇಕು, ಎಲ್ಲವೂ ಬೇಕು. ಅದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸ್ ಅಂದ್ರೆ ತಂದೆ ತಾಯಿಗಳು ಅದನ್ನ ಗಮನ ಇಟ್ಟು ಆ ಮಕ್ಕಳನ್ನ ಮುಂದಿನ ಈ ದೇಶದ ಪ್ರಜೆಗಳನ್ನಾಗಿ ಬೆಳೆಸುವಂತ ಪಾತ್ರ ದೊಡ್ಡ ಬಹುಪುತ್ರ ಪಾತ್ರ ವಹಿಸ್ತೀರಿ.
ಅದರಲ್ಲಿ ವೃದ್ಧಾಶ್ರಮಕ್ಕೆ ಕಳಿಸ್ತಿರೋ ಅಂತಾರೆ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ. ಅವ್ರು ಯಾರು ಇಲ್ದೇ ಇರೋರೇನು ಕಳಿಸಿಲ್ಲ ವೃದ್ಧಾಶ್ರಮಕ್ಕೆ, ಅಥವಾ ಸ್ವಯಂ ಪ್ರೇರಣೆಗೆ ಬರ್ತಾ ಇಲ್ಲ. ಎಲ್ಲ ಅವ್ರ ಮಕ್ಕಳುಗಳು ಅನ್ಯ ದೇಶದಲ್ಲಿದ್ದು ನೋಡೋಕ್ಕಾಗ್ದಲ್ಲ ಅಲ್ಲಿಗೆ ಡೈರೆಕ್ಟ್ ಆಗಿ, ಅದು ಲಕ್ಸುರಿಯಸ್ ಆಗಿದೆ. ಕೆಲವರು ಹೇಳ್ತಾರೆ ಭಾಳ ಚೆನ್ನಾಗಿದೆ ಅಲ್ಲಿ ವ್ಯವಸ್ಥೆ, ನೋಡೋ ಅಂತ ನಿಮ್ಗೆ ಅವಕಾಶ ಇಲ್ಲ, ಅದಕ್ಕೆ ಕಳಿಸಿ ಭಾಳ ಚೆನ್ನಾಗಿದೆ ಅನ್ನೋಂಥದ್ದು ಹೇಳಿ. ಹಾಗಾಗಿ ಯಾಕೆ ಈ ಮಾತನ್ನ ಭಾಳ ನೋವಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಬಹಳ ಅವಶ್ಯಕತೆ ಇದೆ. 140 ಕೋಟಿ ಜನಸಂಖ್ಯೆ ಇರುವಂತ ದೇಶದಲ್ಲಿ ಇವತ್ತು ಎಲ್ಲವೂ ಸರ್ಕಾರ ಮಾಡೋಂಥದ್ದಲ್ಲ. ಮೊದಲು ನಾವೇನ್ ಮಾಡಿದೀವಿ, ನಾನು ಈಗ ನೋಡಿ ಒಂದು ಊರಿಗೆ ಇವತ್ತೆಲ್ಲ ಇವರು ಪ್ರಮುಖರಾಗಿ ಉಮೇಶ್ ಅಣ್ಣವ್ರು ಇರ್ಬೋದು, ಜಯಣ್ಣವ್ರು ಇರ್ಬೋದು, ಇವರೆಲ್ಲ ಪ್ರಮುಖರಾಗಿ ನಿಂತು ಈಗಷ್ಟೇ ನಮ್ಮ ಶಿವಣ್ಣವ್ರು ಬಹಳ ಉತ್ತಮವಾಗಿ ಮಾತಾಡಿದ್ರು, ಮನದಾಳದ ಮಾತುಗಳು. ನಾನು ಅವ್ರಿಗೆ ಇವತ್ತವರೆಗೂ ಅವ್ರಿಗೆ 78 ವಯಸ್ಸಾಗಿದೆ ಅಂತ ಯಾರು ನಂಬಂಗೇ ಇಲ್ಲ. 77 ವಯಸ್ಸಾಗಿದೆ ಅಂತ. ಅವ್ರಿಗೆ 22, 32 ವಯಸ್ಸಿನಲ್ಲಿ ಇರುವಂತ ಹುಮ್ಮಸ್ಸು, ಅದೇ ಹುಮ್ಮಸ್ಸಲ್ಲಿ ಇವತ್ತು ಸಾಕ್ತಾ ಇದ್ದಾರೆ. ಇನ್ನೂ ಊರಿನ ಬಗ್ಗೆ ಕಳಕಳಿ, ದೇವಸ್ಥಾನದ ಬಗ್ಗೆ ಕಳಕಳಿ, ಜಮೀನ್ ಬಗ್ಗೆ ಕಳಕಳಿ. ನಮ್ಮ ಊರಿಗೆ ಇರ್ಬೇಕು ಬಾಲ್ಕೆರೆ ಅಂದ್ರೆ ಊರಿನ ಅಡಿ ಅನ್ನೋದಕ್ಕಿಂತ ಹೆಚ್ಚೆ ಊರಿನ ಮಗನಾಗಿ ಅವರು ಎದಾಳ್ತಿರೋಂಥದ್ದು. ಅಂದ್ರೆ ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಅವ್ರ ತಾಯಿನಾಡಿಗೆ, ಅವ್ರ ಊರಿಗೆ, ಅವರ ಭಾಷೆಗೆ, ಅವ್ರ ಮನೆತನಕ್ಕೆ ಇರುವಂತ ಅವ್ರಿಗಿರುವಂತ